ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನಾನು ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಿರೋದು. ಸಾರಿ, ಮೈಕ್ ಇಲ್ಲ, ಸೊ ಹಾಗೆ ಮಾತಾಡ್ತೀನಿ. ವಾಯ್ಸ್ ಅಷ್ಟೊಂದು ಡಿಸ್ಟರ್ಬೆನ್ಸ್ ಇಲ್ಲ ಅಂದ್ಕೊಳ್ತೀನಿ, ಕ್ಲಿಯರಾಗಿ ಕೇಳಿಸ್ತಿದೆ ಅಂತ. ಆ್ಯಂಡ್ ಸ್ಕಿನ್ ಕೇರ್ ವೀಡಿಯೋಸ್ ನಾನು ಮಾಡಿ ತುಂಬ ಟೈಮ್ ಆಯಿತು ಅಂದ್ಕೊಳ್ತೀನಿ. ಇವತ್ತು ಐ ಕಮ್ ಅಪ್ ವಿತ್ ಸ್ಕಿನ್ ಕೇರ್ ವಿಡಿಯೋ. ತುಂಬ ದಿನ ಆದಮೇಲೆ ಯೂಟ್ಯೂಬ್ಗೆ ಲಾಂಗ್ ವಿಡಿಯೋ ಮಾಡ್ತಿದ್ದೀನಿ. ಸೊ ಅದು ನನಗೆ ಏನು ಮಾತಾಡಬೇಕು ಅಂತ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗ್ತಿದೆ. ಇವತ್ತಿನ ಟಾಪಿಕ್ನ ಕ್ವಿಕ್ಕಾಗಿ, ಸ್ವೀಟಾಗಿ, ಶಾರ್ಟಾಗಿ ಮುಗಿಸೋದ. ಆ್ಯಂಡ್ ನನ್ನ ಸ್ಕಿನ್ ಕ್ಲಿಯರ್ ಆಗೋಕ್ಕೆ ಆಫ್ಟರ್ ಪ್ರೆಗ್ನೆನ್ಸಿ ಹೆಲ್ಪ್ ಮಾಡಿರೋ ಅಂಥ ಆ್ಯಂಡ್ ಮೇಜರ್ ರೋಲ್ನ ಪ್ಲೇ ಮಾಡಿರೋ ಅಂಥ ಒಂದು ಸ್ಕಿನ್ ಕೇರ್ ಇಂಗ್ರೀಡಿಯೆಂಟ್ಸ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಇವತ್ತು. ಓಕೆ, ಅದರಲ್ಲಿ ಫಸ್ಟ್ ಪಾರ್ಟ್ ಅಂದ್ಕೊಳ್ಳಿ, ಇದು ನಾನು ಫೇಸ್ ವಾಶ್ ಬಗ್ಗೆ ಅಷ್ಟೇ ಹೇಳ್ತಿದ್ದೀನಿ. ನೆಕ್ಸ್ಟು ನನ್ನ ಸೀರಮ್, ಮಾಯ್ಶ್ಚರೈಸರ್ ಅದೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತೀನಿ ವೀಡಿಯೋಸು, ಪಾರ್ಟ್ 1 ಪಾರ್ಟ್ 2. ಸೊ ಇದು ಫಸ್ಟ್ ಪಾರ್ಟಾಗಿ ಹೇಳೋದಾದರೆ, ಫಸ್ಟ್ ಥಿಂಗ್ ಇಸ್ ಫೇಸ್ ವಾಶ್. ಸೊ ಫೇಸ್ ವಾಶ್ ಯಾವ್ದು ಯೂಸ್ ಮಾಡ್ತಿದ್ದೆ ಆ್ಯಂಡ್ ಏನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಿದ್ದೆ ಆ್ಯಂಡ್ ನನಗೆ ಯಾವ ಇಂಗ್ರೀಡಿಯೆಂಟ್ಸ್ ತುಂಬ ಎಫೆಕ್ಟಿವ್ ಆಗಿ ಇತ್ತು ನನ್ನ ಸ್ಕಿನ್ ಕ್ಲಿಯರ್ ಆಗೋಕ್ಕೆ ಆಫ್ಟರ್ ಪ್ರೆಗ್ನೆನ್ಸಿ ಅಂತ. ಆ್ಯಂಡ್ ನೀವೇ ನೋಡ್ಬೋದು, ಆಫ್ಟರ್ ಪ್ರೆಗ್ನೆನ್ಸಿ, ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನೀವು ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ನನ್ನ ಸ್ಕಿನ್ ಕಂಡೀಷನ್ ಯಾವ ಥರ ಆಗಿತ್ತು ಅಂತ. ತುಂಬ ಬ್ಯಾಡ್ ಆಗಿತ್ತು. ಸೊ ಆ ಸ್ಕಿನ್ ಕಂಡೀಷನ್ ಆ್ಯಂಡ್ ಆ ಪಿಂಪಲ್ಸ್ ಆ್ಯಂಡ್ ಆ ಡ್ರೈ ಸ್ಕಿನ್ ತುಂಬ ಜಾಸ್ತಿನೇ ಬ್ಯಾಡ್ ಆಗಿತ್ತು ಸ್ಕಿನ್ ಕಂಡೀಷನ್. ಸೊ ನಾನು ಅದರಿಂದ ಹೇಗೆ ಆಫ್ಟರ್ ಪ್ರೆಗ್ನೆನ್ಸಿ ಗ್ರ್ಯಾಜುವಲಿ ಕಡಿಮೆ ಆಗುತ್ತೆ, ಬಟ್ ದ ಥಿಂಗ್ ಈಸ್ ಟೈಮ್ ಜಾಸ್ತಿ ತಗೊಳುತ್ತೆ. ಶಾರ್ಟ್ ಪೀರಿಯಡ್ ಆಫ್ ದ ಟೈಮಲ್ಲಿ ನನ್ನ ಸ್ಕಿನ್ ಯಾವ ಥರ ಬೇಗ ಕ್ಲಿಯರ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಹೋಗ್ತಾ ಶೇರ್ ಮಾಡ್ತೀನಿ. ಇವಾಗ ನಾನು ಯೂಸ್ ಮಾಡ್ತಿರೋಂಥ ಈ 2 ಫೇಸ್ ವಾಶ್ನ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಸೊ ಆ 2 ಫೇಸ್ ವಾಶ್ ಬಂದು ಡರ್ಮಕೋ ಅವ್ರದ್ದೇನೆ. ಆ್ಯಂಡ್ ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಇನ್ ರೀಸೆಂಟ್ ಡೇಸ್. ಓಕೆ, ಮುಂಚೆ ನಾನು ಯೂಸ್ ಮಾಡ್ತಿದ್ದ ಫೇಸ್ ವಾಶ್ಗಳು ಬೇರೆ, ಬಟ್ ಇದು ನನಗೆ ಈಗ ರೀಸೆಂಟ್ ಡೇಸಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ರಿಸಲ್ಟ್ ನೀವು ವಿತಿನ್ 15 ಡೇಸ್ ಆರ್ 1 ಮಂತಲ್ಲೇ ನೀವು ರಿಸಲ್ಟ್ ನೋಡ್ಬೋದು. ಓಕೆ, ಫಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ, ಫೇಸ್ ವಾಶ್ ಬಂದು ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ ಸ್ಕಿನ್ ಮೇಲೆ. ಓಕೆ, ಯೂಸ್ ಆಗ್ತಿದೆ ಅಂತಲೂ ಹೇಳಿದ್ದಾಳೆ ಆ್ಯಂಡ್ ಎಫೆಕ್ಟಿವ್ ಆಗಿಯೂ ಇಲ್ಲ ಅಂತ ಹೇಳ್ತಿದ್ದಾಳೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನಕ್ಕೆ ಎಫೆಕ್ಟಿವ್ ಆಗಿರಲ್ಲ ಅಂದರೆ, ನೀವು ಬಿಡೋದೆ ಈ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ನ ನಿಮ್ಮ ಸ್ಕಿನ್ ಮೇಲೆ ಬಿಡೋದೆ ಮ್ಯಾಕ್ಸಿಮಮ್ ಅಂದರೆ 1 ಮಿನಿಟ್ ಅಂದ್ಕೊಳ್ಳೋದ, 60 ಸೆಕೆಂಡ್ಸ್ ಅಷ್ಟೇ ಫೇಸ್ ವಾಶ್ ಮಾಡ್ತೀರಾ ಅಂತ. ಅದು ಆ ಶಾರ್ಟ್ ಪೀರಿಯಡ್ ಆಫ್ ದ ಟೈಮ್ಗೆ ವರ್ಕ್ ಆಗಿರುತ್ತೆ ಓಕೆನಾ. ಸೊ ಹಾಗಾಗಿ ಫೇಸ್ ವಾಶ್ ಬಂದು ಜಸ್ಟ್ ಟು ಕ್ಲಿನ್ಸ್ ಯುವರ್ ಫೇಸ್ ಅಷ್ಟೇ. ಓಕೆ, ಅದರಲ್ಲಿ ನೀವು ಏನು ಇಂಗ್ರೀಡಿಯೆಂಟ್ಸ್ನ ಎವ್ರಿ ಡೇ ಯೂಸ್ ಮಾಡ್ತೀರಾ, ಸೊ ಎವ್ರಿ ಡೇ ಯೂಸ್ ಮಾಡುವಾಗ ಸ್ವಲ್ಪ ರಿಸಲ್ಟ್ ಸಿಗುತ್ತೆ. ಓಕೆ, ಆ್ಯಂಡ್ ನಾನು ಯೂಸ್ ಮಾಡ್ತಿರೋ ಈ ಫೇಸ್ ವಾಶ್ ಬಂದು 2.5% ಬೆಂಜಾಲ್ ಪರಾಕ್ಸೈಡ್, ಇದು ಒಂದು. ಆ್ಯಂಡ್ ಇನ್ನೊಂದು ಟ್ರಾನ್ಸಲಿಕ್ ಆ್ಯಸಿಡ್ ಫೇಸ್ ವಾಶ್, ಇದೊಂದು. ಓಕೆ, ಸೊ ಈ 2 ಫೇಸ್ ವಾಶ್ನ ನಾನು ಯೂಸ್ ಮಾಡೋದು. ಇದರಲ್ಲಿ ನನ್ನ ಮಾರ್ನಿಂಗ್ ರುಟೀನಲ್ಲಿ ಇದಿರುತ್ತೆ ಬೆಂಜಾಲ್ ಪರಾಕ್ಸೈಡು. ಇನ್ನು ಮೈಲ್ಡ್ ಆಗಿರೋ ಫೇಸ್ ವಾಶ್ನ ಕೂಡ ಮಾರ್ನಿಂಗ್ ರುಟೀನಲ್ಲಿ ನೀವು ಯೂಸ್ ಮಾಡ್ಬೋದು. ಬಟ್ ನನಗೆ ಸ್ವಲ್ಪ ಸ್ಕಿನ್ ತುಂಬ ಆಯಿಲಿ ಆಗಿದ್ದು ಆ್ಯಂಡ್ ತುಂಬ ಪಿಂಪಲ್ಸ್ ಇರೋದ್ರಿಂದ ನಾನು ಇದನ್ನು ಮಾರ್ನಿಂಗ್ ಪ್ರಿಫರ್ ಮಾಡ್ತಿದ್ದೆ. ನೀವು ಬೇಕಾದರೆ ನೈಟ್ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಏನು ಬೆನಿಫಿಟ್ಸ್ ಅಂತಂದರೆ, ನಿಮ್ಮ ಪೋರ್ಸ್ನ ಕ್ಲಾಗ್ ಆಗದಿರೋ ಥರ ಪ್ರಿವೆಂಟ್ ಮಾಡುತ್ತೆ, ಅಂದರೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡುತ್ತೆ. ತುಂಬ ಆಯಿಲಿ ಸ್ಕಿನ್ ಇದ್ದರೆ ಸೊ ಆಯಿಲ್ ರಿಡಕ್ಷನ್ ಆಗೋದಕ್ಕೂ ಕೂಡ ಗ್ರ್ಯಾಜುವಲಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಲೈಕ್ ಬ್ಯಾಕ್ಟೀರಿಯಲ್ ಆ್ಯಕ್ನಿ ಗ್ರೋತ್ ಇರುತ್ತಲ್ಲ, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಆ್ಯಂಡ್ ರೆಡ್ನೆಸ್ ಕೂಡ ಕಡಿಮೆ ಮಾಡುತ್ತೆ. ಬಟ್ ನಿಮ್ಮ ಸ್ಕಿನ್ ತುಂಬ ಇಚ್ಚಿಂಗ್ ಇದೆ, ತುಂಬ ಡ್ರೈ ಸ್ಕಿನ್ ಇದೆ ಅಂದರೆ ನೋಡ್ಕೊಂಡು ಯೂಸ್ ಮಾಡಿ ಈ ಇಂಗ್ರೀಡಿಯೆಂಟ್ನ. ಓಕೆ, ಆ್ಯಂಡ್ ನಿಮಗೆ ತುಂಬ ಪಿಂಪಲ್ಸ್ ಇದೆ ಅಂದರೆ ಯು ಮಸ್ಟ್ ಗಿವ್ ಇಟ್ ಅ ಟ್ರೈ ಫಾರ್ ಅ ಬೆಂಜಾಲ್ ಪರಾಕ್ಸೈಡ್. ಓಕೆ, ಆ್ಯಂಡ್ ನಿಮಗೆ ಸ್ಕಿನ್ ಮೇಲೆ ಆಗುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇದು ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ತೀನಿ. ಡಬಲ್ ಕ್ಲೀನ್ಸ್ ಎಲ್ಲ ಮಾಡಲ್ಲ ಮಾರ್ನಿಂಗ್ ಟೈಮ್ ನನ್ನ ಫೇಸ್ ವಾಶ್, ಜಸ್ಟ್ 1 ಟೈಮ್. ಓಕೆ, ಆ್ಯಂಡ್ ನೆಕ್ಸ್ಟ್ ಫೇಸ್ ವಾಶ್ ಬಂದು ಟ್ರಾನ್ಸಲಿಕ್ ಆ್ಯಸಿಡ್ ಫೇಸ್ ವಾಶು. ಇಲ್ಲಿ ಟ್ರಾನ್ಸಲಿಕ್ ಅಂದರೆ 2 ಕಾಂಬಿನೇಷನ್ ಇದೆ. ಒಂದು ಟ್ರಾನ್ಸಲಿಕ್
ಹಾಂ, ಒಂದು ಟ್ರಾನ್ಸಮಿಕ್ ಆ್ಯಸಿಡ್, ಇನ್ನೊಂದು ಆ್ಯಸಿಲಿಕ್ ಆ್ಯಸಿಡ್. ಈ ಎರಡು ಕಾಂಬಿನೇಷನ್ನ ಸೇರಿಸಿ ಟ್ರಾನ್ಸಲಿಕ್ ಆ್ಯಸಿಡ್ ಅಂತ ನೇಮ್ ಕೊಟ್ಟಿದ್ದಾರೆ. ಬೇಸಿಕಲಿ ಟ್ರಾನ್ಸಮಿಕ್ ಆ್ಯಸಿಡ್ ಏನು ಮಾಡುತ್ತೆ, ನಿಮಗೆ ಸ್ವಲ್ಪ ಪಿಗ್ಮೆಂಟೇಷನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮೆಲಾಸ್ಮಾ ಅಂದರೆ ಇಲ್ಲಿ ನನಗೆ ಇರ್ಬೋದು ನೋಡಿ, ಪ್ರೆಗ್ನೆಂಟಲ್ಲಿ ಇದ್ದಾಗ ಇಲ್ಲಾಗಿದ್ದು ಈ ಎರಡೂ ಕಡೆ ಸ್ವಲ್ಪ ಕಡಿಮೆ ಆಗ್ತಿದೆ. ಸೊ ಪಿಗ್ಮೆಂಟೇಷನ್ನ ಕರೆಕ್ಟ್ ಮಾಡೋಕ್ಕೆ ಆ್ಯಂಡ್ ಮೆಲಾಸ್ಮಾ ಪಿಗ್ಮೆಂಟೇಷನ್ ಇಟ್ ಕಮ್ಸ್ ಇನ್ ಸೇಮ್ ಕ್ಯಾಟಗರಿ ಅಂದ್ಕೊಳ್ತೀನಿ. ಸೊ ಅದನ್ನು ಕಡಿಮೆ ಮಾಡೋದಕ್ಕೆ ಗ್ರ್ಯಾಜುವಲಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಟ್ರಾನ್ಸಲಿಕ್ ಆ್ಯಸಿಡ್, ಇದು ನಿಮಗೆ ಅಗೇನ್ ಇನ್ಫ್ಲಮೇಷನ್, ಸ್ಕಿನ್ ಮೇಲೆ ಇನ್ಫ್ಲಮೇಷನ್ ಆಗಿದೆ ಅಂದರೆ ಕೂಡ ಹೋಗ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬ್ಯಾಕ್ಟೀರಿಯಲ್ ಗ್ರೋತ್ ಇದ್ದರೆ ಲೈಕ್ ಬ್ಯಾಕ್ಟೀರಿಯಲ್ ಆ್ಯಕ್ನಿ ಗ್ರೋತ್ ಇದ್ದರೂ ಕೂಡ ಹೆಲ್ಪ್ ಮಾಡುತ್ತೆ. ಒಂದು ಇನ್ಫ್ಲಮೇಷನ್ ಅಂತಂದರೆ ಏನು, ನಿಮ್ಮ ಸ್ಕಿನ್ ಮೇಲೆ ಏನೋ ಬೇಡದೇ ಇರುವಂಥದ್ದು, ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಆ್ಯಕ್ನಿ ಗ್ರೋತ್ ಆಗ್ತಿದೆ. ಒಂದು ನಾನ್ ಇನ್ಫ್ಲಮೇಟ್ರಿ ಆ್ಯಕ್ನಿಗೂ ಕೂಡ ಹೆಲ್ಪ್ ಮಾಡುತ್ತೆ. ಅಂದರೆ ನಿಮಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಆ್ಯಂಡ್ ಜಸ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬರುವಂಥ ಪಿಂಪಲ್ಸ್ಗೂ ಕೂಡ ಈ ಫೇಸ್ ವಾಶ್ ಅಂದರೆ ಈ ಇಂಗ್ರೀಡಿಯೆಂಟ್ಸ್ ಹೆಲ್ಪ್ ಮಾಡುತ್ತೆ, ಆ್ಯಸಿಲಿಕ್ ಆ್ಯಸಿಡ್ ಅನ್ನೋದು. ಓಕೆ, ಆ್ಯಂಡ್ ಆ್ಯಸ್ ಯೂಶುವಲ್ ನಿಮಗೆ ಇದು ಪಿಗ್ಮೆಂಟೇಷನ್ ಕರೆಕ್ಟರ್ ಅಂತಲೂ ಕರೀತಾರೆ. ಬಿಕಾಸ್ ಟ್ರಾನ್ಸಮಿಕ್ ಆ್ಯಸಿಡ್ ಆ್ಯಂಡ್ ಆ್ಯಸಿಲಿಕ್ ಆ್ಯಸಿಡ್ ಎರಡೂ ಕಾಂಬಿನೇಷನ್ ಯೂಸ್ ಮಾಡಿದಾಗ ನಿಮಗೆ ಆ್ಯಕ್ನಿ ಮಾರ್ಕ್ಸ್ ಆಗ್ಬೋದು, ಪಿಗ್ಮೆಂಟೇಷನ್ ಆಗ್ಬೋದು, ಆ್ಯಂಡ್ ನೀವೊಂದು ಸ್ಕಿನ್ ಟೋನ್ ಆಗ್ಬೋದು, ಆ್ಯಂಡ್ ಸ್ವಲ್ಪ ಲೈಕ್ ಏನು ಹೇಳ್ತಾರೆ ಡಲ್ ಸ್ಕಿನ್ ಇರೋರಿಗೆ ಎಲ್ಲರಿಗೂ ಕೂಡ ಈ ಫೇಸ್ ವಾಶ್ ತುಂಬ ಯೂಸ್ ಆಗುತ್ತೆ. ಜಸ್ಟ್ ಟ್ರೈ. ಓಕೆ, ನನ್ನ ಸ್ಕಿನ್ನಿಗೆ ನಾನು ಈ ಎರಡು ಫೇಸ್ ವಾಶ್ ಯೂಸ್ ಮಾಡಿದೆ. ಇದನ್ನು ನೈಟ್ ರೊಟೀನಲ್ಲಿ ಯೂಸ್ ಮಾಡ್ತೀನಿ, ಇದನ್ನ ಮಾರ್ನಿಂಗ್ ರೊಟೀನಲ್ಲಿ ಯೂಸ್ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ನೈಟ್ ಕೂಡ ಡಬಲ್ ಕ್ಲಿನ್ಸ್ ಮಾಡಲ್ಲ, ಯಾಕಂದರೆ ಇದು ತುಂಬ ಮೈಲ್ಡ್ ಫೇಸ್ ವಾಶ್ ಆದರೆ ಡಬಲ್ ಕ್ಲಿನ್ಸ್ ಮಾಡ್ತೀನಿ. ಇದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಫೇಸ್ ವಾಶು, ಯಾಕಂದರೆ ಎರಡು ಕಾಂಬಿನೇಷನ್, ಎರಡು ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸು. ಇದನ್ನು ನಾನು 1 ಮಿನಿಟ್ ಚೆನ್ನಾಗಿ ಫೇಸ್ ವಾಶ್ ಮಾಡಿಕೊಂಡ್ರೆ ನೀಟಾಗಿ ಕ್ಲಿನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ 1 ಟೈಮ್ ಅಷ್ಟೇ ಯೂಸ್ ಮಾಡ್ತೀನಿ. ಆ್ಯಂಡ್ ಯು ಬಿಲೀವ್ ಆರ್ ನಾಟ್, ನಾನು ಈ ಪ್ರಾಡಕ್ಟ್ಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ, ತುಂಬ ಡೀಪಾಗಿ ತಿಳಿಸ್ಕೊಟ್ನ ಇಲ್ಲ ಅಂತ. ಆದರೆ ಈ ಎರಡು ಫೇಸ್ ವಾಶ್ ನನ್ನ ಕ್ಲಿಯರ್ ಸ್ಕಿನ್ಗೆ ಖಂಡಿತ ಹೆಲ್ಪ್ ಮಾಡಿದೆ. ನಮ್ಮ ಸ್ಕಿನ್ ಕೇರಲ್ಲಿ ಫೇಸ್ ವಾಶ್ಗಳು ತುಂಬ ಲೈಕ್ ಏನು ಹೇಳ್ತಾರೆ, ಅಂದರೆ ಲಾಂಗ್ ಡೇ, ಅಂದರೆ ಫುಲ್ ಡೇ ನಿಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ, ಅಂದರೆ ನಿಮ್ಮ ಸ್ಕಿನ್ ಟ್ರೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋದೇನೋ, ಬಟ್ ಕ್ಲಿನ್ಸಿಂಗ್ ಅನ್ನೋ ಅಂದರೆ ನಿಮ್ಮ ಫೇಸ್ನ ಕ್ಲಿನ್ಸ್ ಮಾಡೋದಕ್ಕೆ ಫೇಸ್ ವಾಶ್ಗಳು ಚೆನ್ನಾಗಿರೋದನ್ನ ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಏನಕ್ಕೆ ಫಸ್ಟ್ ಆಫ್ ಆಲ್ ಸ್ಕಿನ್ನ ಕ್ಲೀನ್ಸ್ ಮಾಡಬೇಕು ಹೇಳಿ, ಅಲ್ಲಿರೋ ಡರ್ಟ್ನ ರಿಮೂವ್ ಮಾಡಿ. ಆ್ಯಂಡ್ ಆಯಿಲ್ ತುಂಬ ಲೈಕ್ ಪೋರ್ಸ್ಗೆಲ್ಲ ಆಯಿಲ್ ಬ್ಲಾಕೇಜ್ ಎಲ್ಲ ಆಗಬಾರ್ದು ಅಂತಂದರೆ ನೀವು ಫೇಸ್ ವಾಶ್ ಚೆನ್ನಾಗಿರೋದು ಯೂಸ್ ಮಾಡಿದ್ರೆ ಅದೆಲ್ಲ ರಿಮೂವ್ ಮಾಡಿ ನೀಟಾಗಿ ಸ್ಕಿನ್ನ ಕ್ಲಿಯರಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಫೇಸ್ ವಾಶ್ಗಳು. ಅದಕ್ಕೋಸ್ಕರ ಆದರೆ ಸ್ಕಿನ್ನಿಗೆ ಬೇರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಬೇಕು, ಫೇಸ್ ವಾಶ್ ಒಂದೇ ಅಲ್ಲ. ಸೊ ಅದನ್ನು ನಾನು ನೆಕ್ಸ್ಟ್ ಬರೋ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಎರಡು ಪ್ರಾಡಕ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ನನ್ನ ಸ್ಕಿನ್ ಕೇರ್ ಕ್ಯಾಟಗರಿಯಲ್ಲಿ ಇನ್ ರೀಸೆಂಟ್ ಡೇಸ್. ಅಂದರೆ ಫ್ರಮ್ 7 months ದಿಸ್ 2 are ವರ್ಕಿಂಗ್ ಅಮೇಝಿಂಗ್. ಓಕೆ, ಒಂದು ಬಂದು ನೇಮ್ ಹೇಳ್ಬಿಡ್ತೀನಿ ಆ್ಯಂಡ್ ಲಿಂಕ್ ಕೂಡ ಹಾಕಿರ್ತೀನಿ, ನಿಮಗೆ ಬೇಕಂದರೆ ಟ್ರೈ ಮಾಡ್ಬೋದು. ಓಕೆ, ಟ್ರಾನ್ಸಲಿಕ್ ಆ್ಯಸಿಡ್ ಪಿಗ್ಮೆಂಟೇಷನ್ ಕರೆಕ್ಟರ್ ಫೇಸ್ ವಾಶ್ ಒಂದು, ಇನ್ನೊಂದು ಬೆಂಜಾಲ್ ಪರಾಕ್ಸೈಡ್ ಜೆಲ್ ಫೇಸ್ ವಾಶ್ ಒಂದು. ಓಕೆ, ಸೊ ಈ ಎರಡು ನಾನು ಯೂಸ್ ಮಾಡ್ತಿರೋದು. ಇದಿಷ್ಟೇ ಆಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದೆ ತುಂಬ ಗ್ಯಾಪ್ ಆಗಿ ನನಗೆ ವ್ಯೂಸ್ ಡೌನ್ ಆಗಿದೆ ಅಂತಲೇ ಹೇಳ್ಬೋದು ನನ್ನ ಚಾನಲಲ್ಲಿ. ಸೊ ಕೈಂಡ್ಲಿ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ನನ್ನ ವೀಡಿಯೋಸ್ನ ನೋಡಿ ಕೊನೆ ತನಕ. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ. ಬಾಯ್ ಎವ್ರಿವನ್, ಟೇಕ್ ಕೇರ್.